ನೋಡಿ, ಸಿನಿಮಾ ಸ್ಕ್ರಿಪ್ಟ್ ಅನ್ನ ಕೇಳಿದ್ದೆ ನಟ ಯಶ್ಗೆ ಇಲ್ಲಿ ಮುಳುವಾಯ್ತಾ ಅಂತ. ಸೀರಿಯಲ್ ನಟ ಸ್ಕ್ರಿಪ್ಟ್ ಕೇಳ್ತಾನೆ ಎಂದು ಹೀಯಾಳಿಸಿದ್ರ ಅಂತ ಪ್ರಶ್ನೆ ಮೂಡುತ್ತೆ. ನೋಡಿ, ರಾಜ ಹುಲಿಯ ಮೂಲೆ ಗುಂಪು ಮಾಡಲು ನಡೀತಾ ಹುನ್ನಾರ. ನಟ ಯಶ್ ಏನು ಮಾಡ್ತಾ ಇದ್ರು, ಸ್ಕ್ರಿಪ್ಟ್ ಅನ್ನ ಕೇಳ್ತಾ ಇದ್ರು. ಮೂವಿ ಆಫರ್ ಆದಾಗ ಸ್ಕ್ರಿಪ್ಟ್ ಅನ್ನ ಕೇಳ್ತಾ ಇದ್ರಂತೆ. ಈಗ ಅದೇ ಮುಳುವಾಯ್ತಾ ಅಂತ. ಅಂದರೆ ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ನಟ ಅವರಿಗೆ ಒಂದು ಆಫರ್ಗಳು ಬರ್ತಾ ಇರುತ್ತೆ ಸಿನಿಮಾಗೆ. ಅದಕ್ಕೆ ಸ್ಕ್ರಿಪ್ಟ್ ಕೇಳೋದಕ್ಕೆ ಹೀಯಾಳಿಸ್ಬಿಟ್ಟಿದ್ದಾರೆ. ಸೀರಿಯಲ್ ನಟ ಸ್ಕ್ರಿಪ್ಟ್ ಕೇಳ್ತಾನೆ ಅಂತ. ರಾಜ ಹುಲಿ ಮೂಲೆ ಗುಂಪು ಮಾಡಲು ನಡೀತಾ ಷಡ್ಯಂತ್ರ ಅಂತ. ಒಂದು ರಾಖಿ ಬಾಯ್ಗೆ ಅಹಂಕಾರಿ ಪಟ್ಟವನ್ನ ಕಟ್ಟಿದವರು ಯಾರು? ಆಪ್ಕಿ ಅದಾಲತ್ನಲ್ಲಿ ಆ ದಿನಗಳನ್ನ ರಾಖಿ ಬಾಯ್ ಬಿಚ್ಚಿಟ್ಟಿದ್ದಾರೆ. ಏನು, ಆಗ ನಟ ಯಶ್ ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ರು. ಆಗ ಯಶ್ಗೆ ಒಂದು 3-4 ಸ್ಕ್ರಿಪ್ಟ್ಗಳು ಬರುತ್ತೆ, ಅಂದರೆ ಸಿನಿಮಾ ಆಫರ್ಗಳು ಬರುತ್ತೆ. ಆಗ ಅವರು ಕಥೆಯನ್ನು ಕೇಳ್ತಾರೆ, ಸ್ಕ್ರಿಪ್ಟ್ ಕೊಡಿ ಅಂತ ನಟ ಯಶ್ ಕೇಳ್ತಾರೆ. ಅದಕ್ಕೆ ಹೀಯಾಳಿಸುವಂಥದ್ದು, ಅಂದರೆ ಸೀರಿಯಲ್ ನಟ ಸ್ಕ್ರಿಪ್ಟ್ ಕೇಳ್ತಾನಲ್ಲ ಅಂತ ಹೀಯಾಳಿಸಿದ್ರಂತೆ. ರಾಜ ಹುಲಿ ಸಿನಿಮಾಕ್ಕೆ ಅದನ್ನು ಸೋಲಿಸಲು ಒಂದು ಮೂಲೆ ಗುಂಪು ಮಾಡಲು ಹುನ್ನಾರ ನಡೀತಾ ಅಂತ. ಯಾಕಂದರೆ ರಾಖಿ ಬಾಯಿ ಆಪ್ಕಿ ಅದಾಲತ್ ಕಾರ್ಯಕ್ರಮದಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ, ಪ್ರಶ್ನೆ ಕೇಳ್ತಾರೆ ಇಲ್ಲಿ. ಅಂದರೆ ಏನು, ಸಿನಿಮಾ ವಿಚಾರವಾಗಿ ಪ್ರಶ್ನೆಯನ್ನು ಕೇಳಿದಾಗ ಅವರು ಹೇಳ್ತಾರೆ, ಅಂದರೆ ಸೀರಿಯಲ್ ಸ್ಕ್ರಿಪ್ಟ್ ವಿಚಾರವಾಗಿ ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಸಿನಿಮಾ ಆಫರ್ ಬಂದಾಗ ಸ್ಕ್ರಿಪ್ಟ್ ಕೇಳಿದಾಗ ಹೀಯಾಳಿಸಿದ್ರಂತೆ. ಸ್ಕ್ರಿಪ್ಟ್ ಕೇಳ್ತಾನೆ ಈತ, ಬಂದು ಸೀರಿಯಲ್ ನಟ ಈತ ಸ್ಕ್ರಿಪ್ಟ್ ಕೇಳ್ತಾನೆ ಅಂತ ಹೀಯಾಳಿಸಿದ್ರಂತೆ. ನೋಡಿ, ನಿರೂಪಕ ರಜತ್ ಶರ್ಮಾ ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಆನ್ಸರ್ ಮಾಡ್ತಾರೆ. ಆಪ್ಕಿ ಅದಾಲತ್ ಕಾರ್ಯಕ್ರಮ ಏನಿದೆ ಅದು ರಾಷ್ಟ್ರಮಟ್ಟದ ಕಾರ್ಯಕ್ರಮ. ನಮ್ಮ ಹೆಮ್ಮೆಯ ಕನ್ನಡಿಗ ಅಲ್ಲಿ ಹೋಗಿರುವಂಥದ್ದು ನಮಗೊಂದು ಹೆಮ್ಮೆ. ಯಾಕಂದರೆ ಕನ್ನಡದ ಮೊದಲ ಒಂದು ಸೆಲೆಬ್ರಿಟಿ ಅಲ್ಲಿ ಹೋಗಿರುವಂಥದ್ದು. ಆಪ್ಕಿ ಅದಾಲತ್ನಲ್ಲಿ ಯಶ್ ಆರಂಭಿಕ ದಿನಗಳ ಬಗ್ಗೆ ಪ್ರಶ್ನೆಯನ್ನ ಮಾಡಲಾಗಿದೆ. ಆರಂಭಿಕ ಒಂದು ಹಿನ್ನಡೆಗಳ ಪ್ರಶ್ನೆಯನ್ನ ನಿರೂಪಕ ರಜತ್ ಶರ್ಮಾ ಯಶ್ ರವರಿಗೆ ಕೇಳ್ತಾರೆ. ಏನಂತ, ನೀವು ಸೀರಿಯಲ್ನಲ್ಲಿದ್ದಾಗ 6 ಸಿನಿಮಾ ಆಫರ್ಗಳು ಬಂದಿತ್ತು. ನೀವು ನಟಿಸುವಂತಹ ಸಿನಿಮಾ ಸ್ಟೋರಿ ಬಗ್ಗೆ ಸ್ಕ್ರಿಪ್ಟ್ ಕೇಳಿದ್ರಂತೆ. ಅಂದರೆ ಯಶ್ ಸ್ಕ್ರಿಪ್ಟ್ ಕೇಳಿದ್ರಂತೆ. ಸೀರಿಯಲ್ ನಟ ಸ್ಕ್ರಿಪ್ಟ್ ಕೇಳ್ತಾನೆ ಅಂತ ಹೇಳಿ ಹೀಯಾಳಿಸಿದ್ರಂತೆ. ಹೌದಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಎದೆ ಉಬ್ಬಿಸಿ ತಲೆ ಎತ್ತಿ ಉತ್ತರ ಕೊಟ್ಟಂತಹ ಕರುನಾಡಿನ ರಾಜ ಹುಲಿ. ಸ್ಕ್ರಿಪ್ಟ್ ಕೇಳಿದ್ದಕ್ಕೆ ಅವರೆಲ್ಲ ನನಗೆ ಹಾಗೆ ಹೇಳಿರಬಹುದು ಸರ್. ಅಂದರೆ ನಾನು ಸ್ಕ್ರಿಪ್ಟ್ ಕೇಳ್ತದಕ್ಕೆ ಅವ್ರು ಹಾಗೆ ಹೇಳಿರ್ತಾರೆ. ಹಾಗಂದವರೆಲ್ಲ ಇಂದು ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ. ನೋಡಿ, ರಗ್ಗಡ್ಡಾಗಿ ಆನ್ಸರ್ ಕೊಟ್ಟಿದ್ದಾರೆ. ಆ ಥರ ಕೇಳಿದವರೆಲ್ಲ ಇವಾಗ ಎಲ್ಲಿದ್ದಾರೆ ಗೊತ್ತಿಲ್ಲ. ಆ 6 ಸಿನಿಮಾ ಕೈತಪ್ಪಿ ಹೋಗಿದ್ದಕ್ಕೆ ನನಗೆ ವಿಷಾದ ಇಲ್ಲ, ಯಾವುದೇ ರೀತಿ ರಿಗ್ರೆಟ್ ಇಲ್ಲ. KGF ಸ್ಟೈಲ್ನಲ್ಲಿ ನೋಡಿ ಖಡಕ್ ಉತ್ತರ ಕೊಟ್ಟಿದ್ದಾರೆ ಯಶ್. ಪ್ರೋಮೋದಲ್ಲಿ ಗಮನ ಸೆಳೀತಾ ಇದೆ ನಟ ಯಶ್ ಅವರ ಈ ಒಂದು ತಿರುಗೇಟು. ಅಂದರೆ ಯಶ್ ಅವರು ಏನು ಸ್ಟಾರ್ಟಿಂಗ್ನಲ್ಲಿ ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡ್ತಿರ್ತಾರೆ, ಅವರಿಗೆ ಸಿನಿಮಾ ಆಫರ್ಗಳು ಬರುತ್ತೆ. ಆಗ ಯಶ್ ಸ್ಕ್ರಿಪ್ಟ್ ಕೇಳ್ತಾರೆ. ಸ್ಕ್ರಿಪ್ಟ್ ಕೇಳಿದ್ದಕ್ಕೆ ಹೀಯಾಳಿಸ್ತಾರೆ. ಸೀರಿಯಲ್ ನಟ ಸ್ಕ್ರಿಪ್ಟ್ ಕೇಳ್ತಾರೆ, ಯಾವುದೋ ಒಂದು ಮಾಡೋದು ಬಿಟ್ಬಿಟ್ಟು ಸ್ಕ್ರಿಪ್ಟ್ ಕೇಳ್ತಾನಂತ ಹೇಳಿ ಹೀಯಾಳಿಸ್ತಾರೆ. ಇದೇ ವಿಚಾರವನ್ನು ಪ್ರಶ್ನೆ ಮಾಡ್ತಾರೆ. ಅಂದರೆ ರಜತ್ ಶರ್ಮಾ ಪ್ರಶ್ನೆ ಕೇಳ್ತಾರೆ ಈ ಒಂದು ಆಪ್ಕಿ ಅದಾಲತ್ ಕಾರ್ಯಕ್ರಮದಲ್ಲಿ. ಆರಂಭಿಕ ಹಿನ್ನಡೆಗಳ ಬಗ್ಗೆ ಪ್ರಶ್ನೆ ಕೇಳಿದಾಗ ನಟ ಯಶ್ ಖಡಕ್ಕಾಗಿ ಉತ್ತರ ಕೊಟ್ಟಿದ್ದಾರೆ ಇಲ್ಲಿ. ಅಂದರೆ ಸೀರಿಯಲ್ ನಟ ಸ್ಕ್ರಿಪ್ಟ್ ಕೇಳ್ತಾನಂತ ಹೀಯಾಳಿಸಿದ್ರಂತೆ. ಹೌದಾ ಅಂತ ಪ್ರಶ್ನೆ ಮಾಡಿದಾಗ ಎದೆ ಉಬ್ಬಿಸಿ ತಲೆ ಎತ್ತಿ ಉತ್ತರ ಕೊಡ್ತಾರೆ ನಟ ಯಶ್. ಅಂದರೆ ನಾನು ಸ್ಕ್ರಿಪ್ಟ್ ಕೇಳಿದ್ದಕ್ಕೆ ಅವ್ರು ಹಾಗೆ ಹೇಳಿರಬಹುದು. ಈಗ ಏನು ಹಾಗೆ ಕೇಳಿದವರೆಲ್ಲ ಇಂದು ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ. ನಾನು ಸ್ಕ್ರಿಪ್ಟ್ ಕೇಳಿದಕ್ಕೆ ನನ್ನ ಹೀಯಾಳಿಸಿದ್ರು, ಈಗ ಅವರೆಲ್ಲ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅಂತ. ಅಂದರೆ ಆ ಮಟ್ಟಿಗೆ ಇವರ ಒಂದು ಹೆಸರುವಾಸಿ ಆಗಿರುವಂಥದ್ದು ನಟ ಯಶ್. ಆಗ ಸ್ಕ್ರಿಪ್ಟ್ ಕೇಳಿದಕ್ಕೆ ಹೀಯಾಳಿಸಿದ್ರು. ಈಗ ಯಶ್ ಯಾವ ಮಟ್ಟದಲ್ಲಿದ್ದಾರೆ ಅಂದರೆ ಆಪ್ಕಿ ಅದಾಲತ್ ಕಾರ್ಯಕ್ರಮದಲ್ಲಿ ಕೂತು ಮಾತನಾಡ್ತಿದ್ದಾರೆ. ಅಂದರೆ ಅವರ ಒಂದು ಬೆಳವಣಿಗೆಯನ್ನು ನಾವು ಹೆಮ್ಮೆ ಪಡಬೇಕು. KGF ಸ್ಟೈಲ್ನಲ್ಲಿ ಈಗ ಖಡಕ್ಕಾಗಿ ಉತ್ತರ ಕೊಟ್ಟಿದ್ದಾರೆ ಯಶ್.